ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ಮೊನ್ನೆ ನಿಮಗೆ ಹೇಳಿದ್ದೆ ಮಾವಿನಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಆದರೆ ನಾನು ಹಾರ್ವೆಸ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಾವಿನ ಹಣ್ಣಿನ ಸ್ಥಿತಿ ಈ ರೀತಿ ಆಗಿದೆ. ಇಷ್ಟು ಪೂರ್ತಿ ಗಿಳಿ ತಿಂದಾಕ್ಬಿಟ್ಟಿದೆ. ನೋಡ್ಬೋದು ಎಷ್ಟು ನೀಟಾಗಿ ಕುಕ್ಕಿ ತಿಂದಾಕಿದೆ ಅಂತ. ಬೇರೆ ಇನ್ನೆಲ್ಲೂ ಏನೂ ಮಾಡಿಲ್ಲ, ಇಲ್ಲಿ ಮಾತ್ರ ಕುಕ್ಕಾಕಿದೆ. ಕಿತ್ಬಿಡೋಣ ಇದನ್ನು. ಅರ್ಧ ಪೂರ್ತಿ ಹೊರಟೋಗಿದೆ. ಇನ್ನು ಡ್ರ್ಯಾಗನ್ ಫ್ರೂಟ್ ಹಣ್ಣು ಕೂಡ ಒಂದು ಸ್ವಲ್ಪ ಗಿಳಿ ಕುಕ್ಕಿದೆ, ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಒಳಗಡೆ ಪೂರ್ತಿ ಅಂದರೆ ಒಂದು ಸ್ವಲ್ಪ ಕುಕ್ಕಿದೆ ಅಂತ. ಇದನ್ನು ಹಾರ್ವೆಸ್ಟ್ ಮಾಡಿಬಿಡೋಣ. ಇದು ಸೈಜ್ ತುಂಬ ದೊಡ್ಡದಾಗಿತ್ತು, ಹಾಗೆ ಓಪನ್ ಕೂಡ ಆಗ್ತಾಯಿದೆ. ಪೂರ್ತಿ ಹಣ್ಣಾಗಿತ್ತು ಅಂತ, ಹಾಗಾಗಿ ಸ್ವಲ್ಪ ತಿಂದಿದೆ. ಕಟ್ ಮಾಡಿ ತೆಗೆದು ನಾವು ತಿಂತೀವಿ, ಏನಾಗೋದಿಲ್ಲ. ಇನ್ನೊಂದು ಹಣ್ಣಿಲ್ಲಿದೆ, ಇದನ್ನು ಬಿಟ್ಟರೆ ಇದನ್ನು ಕುಕ್ ಆಕತ್ತೆ. ಹಾಗಾಗಿ ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಇದನ್ನು ಕಪ್ಪು ಸೀಮೆ ಬಂದಿದೆ ನೋಡಿ. ಇದು ಸೈಜು ಸ್ವಲ್ಪ ಚಿಕ್ಕದಾಗಿದೆ, ಅದು ತುಂಬ ದೊಡ್ಡದಾಗಿತ್ತು ನೋಡಿ. ಗಿಳಿಗಳು ಒಂದ್ಸಲ ರೂಢಿ ಆದರೆ ಪದೇ ಪದೇ ಅದೇ ರೀತಿ ಮಾಡ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ನಾನು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಕವರೆಲ್ಲ ಕಟ್ಟಿದ್ದೆ, ಬಟ್ ಅದು ವರ್ಕ್ ಆಗಲಿಲ್ಲ. ಇದು ನೋಡಿ, ಇದು ಹೋಗ್ಬಿಟ್ಟಿದೆ. ಇದನ್ನು ಇಲ್ಲೇ ಇಡ್ತೀನಿ, ತಿನ್ನಲಿ. ನೋಡಿ, ಇಲ್ಲಿ ಅವತ್ತೊಂದು ಇಟ್ಟಿದ್ದೆ, ಅರ್ಧ ತಿಂದ್ಬಿಟ್ಟು ಬಿಟ್ಟೋಗಿದೆ. ಇಲ್ಲೊಂದು ದೊಡ್ಡದಾಗಿರೋ ಸೀಬೆ ಹಣ್ಣಿದೆ, ಇದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪೇರಳೆ ಹಣ್ಣು, ಗೋವಾ ಅಂತಲೂ ಕರೀತಾರೆ ಇದನ್ನು. ಅದೇ ಥರ ಇಲ್ಲೊಂದಿದೆ, ಇದನ್ನು ಕಿತ್ಕೊಂಬಿಡೋಣ. ಮತ್ತು ಇಲ್ಲೊಂದಿದೆ. ಒಟ್ಟು 3 ಸೀಬೆ ಹಣ್ಣನ್ನು ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ. ಫುಲ್ಲಾಗಿ ಹಣ್ಣಾಗಿಲ್ಲ. ನಿಮಗಿಲ್ಲಿ ನಿಂಬೆ ಹಣ್ಣಿನ ಥರ ಕಾಣಿಸ್ತಾ ಇರೋ ಹಣ್ಣೇನು ಕಾಣಿಸ್ತಾ ಇದೆ, ಇದು ಸ್ವೀಟ್ ಲೈಮ್ ಅಂತೀವಿ. ಇದರಲ್ಲಿ ಒಂದಷ್ಟು ಕಾಯಿಗಳಾಗಿತ್ತು, ಅದರಲ್ಲಿ ಒಂದೆರಡು ಹಣ್ಣಿಗೆ ಬಂದಿದೆ. ನಿಮಗೆ ಕಾಣಿಸುತ್ತೋ ಇಲ್ವೋ, ಕಿತ್ತ ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲೊಂದಿದೆ. ಇದು ಸ್ವೀಟ್ ಲೈಮ್ ಅಂತ, ಇದು ಸಿಪ್ಪೆ ಸಮೇತ ತಿನ್ನೋದು. ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತು 4 ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇಲ್ಲಿರೋದೆಲ್ಲ ಹಣ್ಣಾಗುತ್ತೆ ನೋಡಿ. ಇದು ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಇಲ್ಲೊಂದಿದೆ. ಇಲ್ಲೊಂದು ರೋಸ್ ನೋಡಿ, ಪೂರ್ತಿಯಾಗಿ ಅರಳಿದೆ, 2 ಮೊಗ್ಗುಗಳಿದೆ. ಇದು ಫುಲ್ ಅರಳಿರೋಂಥ ರೋಸ್ನ ಕಿತ್ಕೊಂಬಿಡೋಣ. ನೋಡಿ, ಮರೂನಿಶ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಅಂಜೂರ ಗಿಡದಲ್ಲಿ ಹಣ್ಣೆಲ್ಲ ಖಾಲಿ ಆದಮೇಲೆ ಇವಾಗ ಮತ್ತೆ ಪೀಚ್ಗಳು ಶುರುವಾಗ್ತಾ ಇದೆ. ಇಲ್ಲೆಲ್ಲ ಬರುತ್ತೆ ಇವಾಗ. ಇಲ್ಲಿ ಒಂದೇ ಒಂದು ಬೀನ್ಸ್ ಗಿಡ ಇತ್ತು, ಬೀನ್ಸ್ ಗಿಡದಲ್ಲಿ ಬೀನ್ಸ್ ಕಾಯಿಗಳು ಬಿಟ್ಟಿದೆ, ಅದನ್ನು ಇವತ್ತು ಕಿತ್ಕೊಳ್ಳೋಣ. ನೋಡಿ ಎಷ್ಟು ಬೀನ್ಸ್ ಸಿಕ್ಕಿದೆ. ಬದನೆಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ತರಕಾರಿ ಹಣ್ಣು ಇವತ್ತು ಸಿಕ್ಕಿದೆ ಟೆರೆಸಲ್ಲಿ.
ಸೊ ಇದಾಗಿತ್ತು ನಮ್ಮ ಇವತ್ತಿನ ಗಾರ್ಡನಿಂಗ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.